ಸ್ಕಾಲರ್ಶಿಪ್ ಅಪ್ಡೇಟ್ ಸ್ವಾಗತ ಫ್ರೆಂಡ್ಸ್. ಇವಾಗ ಜಸ್ಟ್ ಒಂದು ಅಪ್ಡೇಟ್ ಬಂತು. ಇದು ಯಾರಿಗಂದರೆ ಯಾರು ಇವಾಗ PUC ಸೆಕೆಂಡ್ ಇಯರು, ITI, ಡಿಪ್ಲೊಮೊ ಮತ್ತು ನಾರ್ಮಲ್ ಡಿಗ್ರಿ ಕೋರ್ಸಸ್ ಲೈಕ್ BA, BSc ಇದೆಲ್ಲ ಇವ್ರದ್ದು ಲಾಸ್ಟ್ ಡೇಟು SSP ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಆಲ್ ಕ್ಯಾಟಗರಿದು ಎಕ್ಸ್ಟೆಂಡ್ ಮಾಡಿದ್ದಾರೆ. ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟು ಅಂದರೆ ಕ್ಯಾಟಗರಿ 1, 2A, 3A, 3B ಅವರಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಲ್ಲಿ ತನಕ ಅಂದರೆ ನಿಮಗೆ 15th ಅಕ್ಟೋಬರ್ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾರು ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡಿ. ಓಕೆ, ದಿಸ್ ಇಸ್ ಓನ್ಲಿ ಫಾರ್ ನಾರ್ಮಲ್ ಡಿಗ್ರಿ ಮತ್ತು PUC, ITI, ಡಿಪ್ಲೊಮೊ. ಓಕೆ, ಈಗ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕೇಳ್ತಾಯಿದ್ರು ಮತ್ತು PG ಕೋರ್ಸಸ್ ಕೇಳ್ತಾಯಿದ್ರು. ಫ್ರೆಂಡ್ಸ್ ಹೇಳಿದ್ದಾರೆ, ಶಾರ್ಟ್ಲಿ ಅನೌನ್ಸ್ ಮಾಡ್ತಾನೆ ಅಂತ ಹೇಳಿದ್ದಾರೆ. ಅಂದರೆ ಇವಾಗ ಯಾರು ಈಗ PUC ಅಂದರೆ CET ಮುಗಿಸ್ಕೊಂಡು ಇಂಜಿನಿಯರಿಂಗ್ ಜಾಯ್ನ್ ಆಗ್ತಾರೆ ಅವರು ಮತ್ತು ನೀಟ್ ಮುಗಿಸ್ಕೊಂಡು ಮೆಡಿಕಲ್ ಜಾಯ್ನ್ ಆಗ್ತಾರಲ್ಲ ಅವ್ರಿಗೆ ಸ್ಕಾಲರ್ಶಿಪ್ಪು ಅಪ್ಲೈ ಮಾಡೋಕ್ಕೆ ಬಿಡ್ತಾರೆ. ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ನಿಮ್ದು ಇನ್ನೂ ಕೌನ್ಸಿಲಿಂಗ್ ನಡೀತಾ ಇದೆಯಲ್ಲ. ಏನು ಮಾಡಬೇಕಂದ್ರೆ KE ಅವ್ರು ಏನು ಮಾಡ್ತಾರೆ ಅಂದರೆ ನಿಮ್ಮ ಡಾಟಾನ SSP ಪೋರ್ಟಲ್ಗೆ ಕಳಿಸ್ತಾರೆ. ಆವಾಗ ನಿಮಗೆ ಬೋನಿಫೈಡ್ ನಿಮ್ಮ ಡೀಟೇಲ್ಸ್ ಎಲ್ಲ ಕಳಿಸಿದ ತಕ್ಷಣ ನಿಮ್ಗೆ ಪೇಚ್ ಆಗುತ್ತೆ ಆಟೋಮೆಟಿಕ್ಕು. ನೀವು ಆವಾಗ ಅಪ್ಲೈ ಮಾಡ್ಬೋದು. ಅಲ್ಲಿ ತನಕ ನೀವು ಅಪ್ಲೈ ಮಾಡೋಕ್ಕೆ ಬರೋಲ್ಲ. ಯಾರು ಇವಾಗ ಜಾಯ್ನ್ ಆಗಿದ್ದಾರೆ ಫಸ್ಟ್ ಇಯರು ಅಂದರೆ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಜಾಯ್ನ್ ಆಗಿದ್ದಾರಲ್ಲ ಅವರು ವೇಟ್ ಮಾಡಿ ಬಿಡ್ತಾರೆ. ಆವಾಗ ನೀವು ಅಪ್ಲೈ ಮಾಡಬೇಕಾಗತ್ತೆ. ಓಕೆ, ನಿಮ್ಮ ಕ್ಯಾಟಗರಿ ಎಲ್ಲ ಕ್ಯಾಟಗರಿ ಅವರು SSP ಪೋರ್ಟಲ್ಲೇ ಅಪ್ಲೈ ಮಾಡಬೇಕಾಗತ್ತೆ. ಓಕೆ.